ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಫಕೀರಮ್ಮ. ಇವತ್ತು ಬೆಳಗ್ಗೆ 5:15ಗೆ ಎದ್ದಿದ್ವಿ ರೀ. ಎದ್ದು ಇನ್ನು ನೋಡ್ರಿ ನಮ್ಮ ಹುಡುಗಿ ಮಕ್ಕೊಂಡು ಕದ ತೆಗೆದು ಹೊರಗೆ ನೋಡಿದ್ನಿ ರೀ, ಬೆಳಕು ಬಿದ್ದತೆ ಇಲ್ಲ ಇನ್ನೂ ಅಂತೇಳಿ. ಇನ್ನು ಸ್ವಲ್ಪ ಕತ್ಲಿತ್ತು ರೀ, ಅದು ಇಂಚೂರು ಕತ್ಲೈತಿ ರೀ. ಹೆಣ್ಮಕ್ಳು ವಾರ ಎಷ್ಟು ಮಾಡಿದ್ರು ಮುಗಿಂಗೆ ಅಲ್ರಿ. ನಿನ್ನೆ ಬೇಜಾರು ಮಾಡ್ಕೊಂಡು ಗ್ಯಾಸಿನ ಕಟ್ಟಿ ಅದು ಒರೆಸ್ಲಂಗೆ ಬಾಂಡೆ ಅದು ತಿಕ್ಲಂಗೆ ಹಂಗೆ ಇಟ್ಟು ಮುಕ್ಕೊಂಡ್ಬಿಟ್ಟೇನಿ ರೀ. ಈಗ ನೋಡ್ರಿ ಆಕಾರ ಎಷ್ಟಾಗೈತಿ, ಎಷ್ಟು ಹೊಲಸಾಗೈತಿ ನೋಡ್ರಿ. ನಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ಮತ್ತು ಆಮೇಲೆ ಇಷ್ಟು ಗ್ಯಾಸಿನ ಕಟ್ಟಿ ಒರೆಸ್ಕೊಂಡು ಅಷ್ಟು ಬಾಂಡೆ ತಿಕ್ಕಿಟ್ನಿ ರೀ. ಮತ್ತು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಸ್ನಾನ ಮಾಡ್ಕೊಂಬಂದು ಇಷ್ಟು ಜಗಲಿ ಮ್ಯಾಗಿದ್ದು ಸಾಮಾನು ತಿಕ್ಕಾಕತ್ತೀನಿ ರೀ. ಆಮೇಲೆ ಗ್ಯಾಸನ್ನು ಪೂಜೆ ಮಾಡಕತ್ತೀನಿ ನೋಡ್ರಿ. ಪೂಜೆ ಮಾಡ್ಲಿಕ್ಕೆ ಸಮಾಧಾನ ಆಗಲ್ರಿ. ಫಸ್ಟ್ ಪೂಜೆ ಮಾಡಿ ಆಮೇಲೆ ಪೂಜಾ ಸಾಮಾನುಗಳನ್ನು ಎಲ್ಲನೂ ತಿಕ್ಕೊಂಡು ಇಟ್ಕೊಳಕತ್ತೇನೆ ನೋಡ್ರಿ. ಅವನ್ನೆಷ್ಟು ಪಿತಾಂಬರ ಪುಡಿ ಹಚ್ಚಿ ಕ್ಲೀನಾಗಿ ತೊಳೆದು ಇಟ್ಕೊಂಡೆ ರೀ. ಆಮೇಲೆ ಪೂಜೆ ಮಾಡಕತ್ತಿದ್ನಿ. ಆಕಳು ಬಂತು ಲೋಬಾನ ಹಾಕಕ್ಕಂತೇಳಿ ಬೆಂಕಿ ಹಾಕಿಟ್ಟಿದ್ನಿ. ಮತ್ತು ಆಕಳಿಗೆ ಮುಸ್ರಿ ಇಟ್ಟು ಸ್ವಲ್ಪ ರೊಟ್ಟಿ ಕೊಟ್ಟು ಹೋಯ್ತು ಅದು. ಆಮೇಲೆ ಲೋಬಾನ ಹಾಕಕ್ಕಂತೇಳಿ ನಾವು ಕಪ್ಪತ್ ಗುಡ್ದಿಂದ ಹುಲ್ಲು ತಂದಿರ್ತೇವೆ ರೀ. ಇದನ್ನು ಹಾಕ್ಬೇಕ್ರಿ ಮನೆಗೆ ಒಳ್ಳೇದಾಗತ್ತೆ ರೀ. ಅದು ಸುಖ ಶಾಂತಿ ನೆಮ್ಮದಿ ದೊರೆಯುತ್ತೆ. ಏನರ ಕೆಟ್ಟ ಶಕ್ತಿಗಳಿದ್ರೂ ಬರೋಲ್ರಿ ಅವು. ಆ ಹುಲ್ಲು ಒಮ್ಮೆ ತಂದಿಟ್ಕೊಂಡ್ರೆ ಸಾಕ್ರಿ. ನಾವು ಅದು ಯಾವಾಗಲೂ ಲೋಬಾನ ಹಾಕ್ತೇವಲ್ಲ ಪೂಜೆ ಮಾಡಿಂದ ಅದನ್ನು ಹಾಕೋಂತ ಅದನ್ನ ಸ್ವಲ್ಪ ಒಂದು 4-5 ಕಡ್ಡಿ ಒಂದಿಷ್ಟು 4-5 ಹುಲ್ಲು ಹಾಕಿಬಿಟ್ರೆ ಸಾಕು. ಸ್ವಲ್ಪ ಚಲೋ ಆಗತ್ತೆ ರೀ. ಒಟ್ಟು ಮನೆಗೆ ಒಳ್ಳೆಯದು ಶಾಂತಿ ನೆಮ್ಮದಿ ದೊರಕ್ತೈತೆ ರೀ. ಬಾಗಿಲು ಕೊಟ್ಟು ಲೋಬಾನ ಹಿಡಿದು ಒಳಗೂ ಎಲ್ಲ ಲೋಬಾನ ಹಿಡಿದ್ನಿ ರೀ. ನೋಡ್ರಿ ಈಗ ಮಕ್ಕಳಿಗೆ ಊಟಕ್ಕೆ ಹಾಕ್ಕೊಡ್ಬೇಕು. ಆಮೇಲೆ ನಮ್ಮ ಹುಡುಗಿ ಎದ್ದಿದ್ಲು, ಇನ್ನೂ ತಲೆ ಬಾಚಿದ್ದಿಲ್ಲ, ಜಳಕ ಮಾಡಿ ಬಂದ್ಲು. ನಾನು ಪೂಜೆ ನಮಸ್ಕಾರ ಮಾಡ್ತೇನೆ ಅಂತ ನಮಸ್ಕಾರ ಮಾಡಿದ್ಲ. ಆಮೇಲೆ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟೆ. ಇನ್ನೊಬ್ಬ ಹುಡುಗದೂ ಬಂದಿಲ್ಲ. ಆಮೇಲೆ ನಮ್ಮ ಅಜ್ಜಾರಿಗೆ ನಾಷ್ಟ ಹಾಕ್ಕೊಟ್ಟೆ. ಅವ್ರಿಗೆ ಹಾಕ್ಕೊಟ್ಟಾಗ ಮತ್ತು ನಾನು ಹಾಕ್ಕೊಂಡು ನಾಷ್ಟ ಮಾಡಿದ್ನಿ. ಲಘು ನಾಷ್ಟ ಮಾಡಿಕೊಂಡು ಊರಿಗೆ ಹೋಗೋದಿತ್ತು ರೀ ಇವತ್ತು. ಗಾಮನಗಟ್ಟಿ ಕರೆಮ್ಮಗೆ ಹೋಗ್ಬೇಕಂತೇಳಿ ನಾಷ್ಟ ಮಾಡ್ಕೊಂಡೆ ರೀ. ಆಮೇಲೆ ಬಸ್ನ್ಯಾಗ ಹೊಂಟೆ ನೋಡ್ರಿ. 1 ತಾಸಿನ ಜರ್ನಿ ರೀ ಅದು. ಬಸ್ನ್ಯಾಗ ಹೋಗ್ತೀವಿ. ನಮ್ದು ಹುಬ್ಳಿ ಕಡೆ ಐತ್ರಿ ಅದು ಗಾಮನಗಟ್ಟಿ ಕರೆಮ್ಮ ಅಂತೇಳಿ. ಮತ್ತು ಒಳಗೆ ಭಾಳ ಗದ್ದಲತ್ರಿ ಇವತ್ತು ನಂದಿನ ಆಷಾಢ ಮಾಸ ಅಲ್ರಿ. ಆಷಾಢ ಮಾಸ ಮಂಗಳವಾರ ಆಗಿದ್ದರಿಂದ ಅವೆಲ್ಲರೂ ಬುತ್ತಿ ಮಾಡ್ಕೊಂಬಂದಿದ್ರು. ಬಾಣ ಬುತ್ತಿ ಅಂತೇಳಿ ಕೊಡ್ತಾರ್ರಿ ಈ ಕಡೆ. ಕಡುಬು, ಅನ್ನ, ಮುಳುಗಾ ಪಲ್ಯ ಎಲ್ಲ ಕೊಡ್ತಾರ್ರಿ. ಭಾಳ ನಡ್ಕೋತಾರ್ರಿ ದೇವರಿಗೆ. ನಾವು ನಡ್ಕೋತೇವ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದಿಷ್ಟು ವಿಡಿಯೋಗಳು ಬರ್ತಾವೆ.